ಸರ್ ಇನ್ನು ಆ್ಯಕ್ಚುಲಿ ಇವಾಗ ಯಶ್ ಅವ್ರದ್ದು ಮತ್ತು ನಿಮ್ಮದು ಫಸ್ಟ್ ಟೈಮು ಹೊಂಬಾಳೆ ಜೊತೆಗೆ ಕೊಲಾಬ್ರೇಷನ್ ಮಾಸ್ಟರ್ ಪೀಸು. ಸೊ ಅದು ಎಷ್ಟರ ಮಟ್ಟಿಗೆ ಅಂದರೆ ಅವರು ನೆಕ್ಸ್ಟ್ KGF ಅಂತ ದೊಡ್ಡ ಪ್ರಾಜೆಕ್ಟ್ ಮಾಡೋದಕ್ಕೆ ಅಡಿಪಾಯ ಆಯಿತು. ಅಫ್ಕೋರ್ಸ್ ಈಗ ಫೈನಲಿ ನಾವು ಏನೇ ಪ್ಯಾಷನ್ ಏನೇ ಮಾಡಿದ್ರು ಸಿನಿಮಾ ಇಸ್ ಅ ಬಿಸ್ನೆಸ್. ಸೊ ಎಷ್ಟರ ಮಟ್ಟಿಗೆ ಮಾಸ್ಟರ್ ಪೀಸಿಂದ ಲಾಭ ಆಯಿತು? ಮಾಸ್ಟರ್ ಪೀಸ್ ಬಜೆಟ್ ಅಲ್ಲ ಅರೌಂಡ್ 15-16 ಕ್ರೋರ್ಸ್ ಅಂತ ಅನಿಸುತ್ತೆ. ಸೊ ಎಷ್ಟರ ಮಟ್ಟಿಗೆ ಲಾಭ ಆಗಿತ್ತು ಆ ಸಿನಿಮಾ? ಬಿಕಾಸ್ ಮಿಕ್ಸ್ಡ್ ರಿವ್ಯೂಸ್ ಕೂಡ ಬಂತು. ನಾವು ಓಪನ್ ಆಗಿ ಮಾತಾಡೋದಾದರೆ ಮಿಕ್ಸ್ಡ್ ರಿವ್ಯೂಸ್ ಕೂಡ ಬಂದಿತ್ತು ಮಾಸ್ಟರ್ ಪೀಸಿಗೆ. ಯಾವ ರೀತಿ ಅದು ಅಂದರೆ ಹೊಂಬಾಳೆ ಫಿಲ್ಮ್ಸ್‌ಗೆ ಕಾನ್ಫಿಡೆನ್ಸ್ ಕೊಡ್ತು ಅದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಸ್ಟರ್ ಪೀಸ್‌ದು ಅಂತ? ಅದೇ ನನಗೆ ಮೀಟ್ ಆದಾಗ ಅವ್ರಿಗೆ ಆ್ಯಕ್ಚುಲಿ ಅವ್ರ ಲಾಸ್ಟ್ ಪ್ರಾಜೆಕ್ಟ್ ಅವ್ರದ್ದು ಹ್ಮ್. ಸ್ವಲ್ಪ ಅಷ್ಟು ವರ್ಕ್ ಆಗಿರಲಿಲ್ಲ. ಅಪ್ಪು ಸರ್ದು ನಿನ್ನಿಂದಲೇ. ನಿನ್ನಿಂದಲೇ ಸಿನಿಮಾ ಮಾಡಿದಾಗ ಅದಷ್ಟು ವರ್ಕ್ ಆಗಿರಲಿಲ್ಲ. ಹ್ಮ್. ಅವ್ರಿಗೆ ಅದನ್ನ ನನಗೆ ಹೇಳಿದರು. ವಿಜಯ್ ಸರ್ ಕೂತ್ಕೊಂಡು ಮಾತಾಡಿದಾಗ, ಹ್ಮ್. ಮಂಜು ನೋಡ್ಕೊಂಡು ಮಾಡಿ, ಹುಷಾರಾಗಿ ಮಾಡಿ, ಹ್ಮ್. ಯಾಕಂದ್ರೆ ನೀವು ಫಸ್ಟ್ ಟೈಮ್ ಡೈರೆಕ್ಟ್ರು. ಹೌದು. ಆಮೇಲೆ ಈಗ ಯಶ್ ಹೇಳಿದ್ದಾರೆ ನೀವು ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾವು ಮಾಡ್ತಾ ಇದ್ವಿ. ಯಾಕಂದ್ರೆ ಬಿಗ್ ಹೌದು. ಬಜೆಟ್ ಬೇರೆ. ಹೌದು. ಆಮೇಲೆ ಒಬ್ಬ ಡೈರೆಕ್ಟರ್ ಅಟ್ಲೀಸ್ಟ್ ಚಿಕ್ಕ ಸಿನಿಮಾ ಕೊಡೋದು ಬೇರೆ. ನೀವು ಹೌದು. ಒಂದು 2 ಕೋಟಿ 1 ಕೋಟಿ ಸಿನಿಮಾ ನೀವು ಹ್ಮ್. ಡೈರೆಕ್ಷನ್ ಮಾಡಪ್ಪ ಅಂದರೆ ಹೌದು. ಓಕೆ. ಹ್ಮ್. ನೀವು ಫಸ್ಟ್ ಟೈಮೇ ತೊಗೊಂಬಂದ್ಬಿಟ್ಟು 16 ಕೋಟಿ 17 ಕೋಟಿ ಪ್ರಾಜೆಕ್ಟ್ ಕೊಟ್ಟರೆ ಆ ವಿಷನ್ ನನಗೂ ಇರಬೇಕಲ್ಲ. ಹೌದು. 17 ಕೋಟಿ ಹೆಂಗೆ ಖರ್ಚು ಮಾಡಬೇಕು ಅಂತ ಅನ್ನೋದು ಗೊತ್ತಿರಬೇಕಲ್ಲ ಅದೇ ನನಗೆ. ಅದೇ. ಸೊ ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಒಂದು 25 ಸಿನಿಮಾ ನಾನು ರೈಟಿಂಗ್ ಮಾಡಿದ್ದೀನಿ, ಹೌದು. ಶೂಟಿಂಗಲ್ಲಿ ವರ್ಕ್ ಮಾಡಿದ್ದೀನಿ. ರಾಜನ್ ಸಿಂಗ್ ಬಾಬು ಅಂತ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಹ್ಮ್. ಅಸೋಸಿಯೇಟ್ ಆಗಿ. ಹ್ಮ್. ಸೊ ನನಗೆ ದೊಡ್ಡ ಸಿನಿಮಾಗಳು ಮಾಡಿ ನೋಡಿ ಹೌದು. ಗೊತ್ತಿತ್ತು. ಹೌದು. ಅಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ, ಗೊತ್ತಿತ್ತು ನನ್ನ ಕೆಲಸ. ಹ್ಮ್. ಅದ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಆಗಿದೆ. ಹೌದು. ಸೊ ಆ ಕಾನ್ಫಿಡೆಂಟ್ ಅವ್ರಿಗೂ ಗೊತ್ತು. ಓಕೆ ಅವ್ನು ಮಾಡ್ತಾನೆ, ತೊಂದರೆ. ಆಮೇಲೆ ಎಷ್ಟು ಕರ್ಕೊಂಬಂದಿರೋದ್ರಿಂದ ಪಕ್ಕ ಅವ್ರಿಗೆ 100% ಹೌದು. ಇದು ವರ್ಕ್ ಆಗುತ್ತೆ ಏನೋ ಮಾಡ್ತಾರೆ ಅಂತ. ಹ್ಮ್. ಸೊ ಬಟ್ ಒಂದೇ ಒಂದು ಭಯದಿದ್ದವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರು. ಓಕೆ. ಸ್ಕ್ರಿಪ್ಟಲ್ಲಿ ಹೀರೋ ಅವ್ರು ಹೇಳೋರು, ಮುಂಚೆ ಲವ್ ಸ್ಟೋರಿ ಮಾಡೋಕ್ಕಾಗಲಿವಾ ನೀನು, ಈಗ ಲವ್ ಸ್ಟೋರಿ ಯಾವ್ದಾದ್ರು ಬರ್ಬಿಟ್ಟಿದ್ರೆ ನಮಗೂ ಭಯ ಇರ್ತಿರ್ಲಿಲ್ಲ. ನೋಡಿದ್ರೆ ಒಂದೇ ಸರಿ ನೆಗೆಟಿವ್ ಇದು ಹ್ಮ್. ಹೀರೋ ಕ್ಯಾರೆಕ್ಟರ್ ಬಂದು ನೆಗೆಟಿವ್ ಇದೆಯಲ್ಲ ಅಂತ. ಓಕೆ. ಇಲ್ಲ ಸರ್, ಈಗ ಇಮೇಜ್ ಅವ್ರಿಗೆ ಸೂಟ್ ಆಗುತ್ತೆ, ಹ್ಮ್. ತಗೋತಾರೆ, ಆಮೇಲೆ ಜನ ಅಕ್ಸೆಪ್ಟ್ ಮಾಡ್ತಾರೆ. ಹ್ಮ್. ಬರೀ ಹೀರೋ ಒಳ್ಳೆಯವನು ಅಂತ ನಾವು ಎಷ್ಟು ಸಿನಿಮಾ ಹೌದು. ತೋರ್ಸ್ಕೊಂಡು ಬರೋದು, ಬೇರೆ ಥರ ಒಂದು ಟ್ರೈ ಮಾಡೋಣ. ಆಮೇಲೆ ಯೂತ್ ಓರಿಯೆಂಟೆಡ್ ಆಗಿ ಮಾಡ್ತಾ ಇದ್ದೀವಿ ಇದನ್ನು. ಅದು ಮಾಡಕ್ಕೆ ಹೋಗ್ತಿದೆ. ಅದು ಇವತ್ತೇನು ನೀವು ಜೆನ್ಸಿ ಹೌದು. ಪ್ರೊಟೆಸ್ಟ್ ಎಲ್ಲ ನೋಡ್ತಾ ಇದ್ದೀರಾ, ಹ್ಮ್. ಅದು ಆಗಲೇ ಮಾಡಿದ್ವಿ ನಾವು. ಹೌದು. ಅದೇ ಮಾಡಿದ್ದು ನಾವು. ಮಾಸ್ಟರ್ ಪೀಸ್ ಅದೇ ಕತೆ. ಕರೆಕ್ಟ್. ಅಂದರೆ ಒಂದು ಹೋರಾಟದ ಗುಣ ಯುವಕರಲ್ಲಿ ಬರಬೇಕು ಅಂತ. ಎಲ್ಲ ಫೇಸ್ಬುಕ್ಕಲ್ಲಿ ಬರ್ಕೊಂಡು, ಹ್ಮ್. ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡು ಎಲ್ಲ ಅಲ್ಲಿ ಜೈ ಅಲ್ಲಿ ಜೈ ಹೇಳ್ತಾರೆ. ಬನ್ನಿ ಓಕೆ ಹೋರಾಟ On ground ಬನ್ನಿ, ಯಾರು ಈಗ ಬರಲ್ಲ. ಫೀಲ್ಡ್ ಬನ್ನಿ ಅಂದರೆ ಹೌದು. ಒಬ್ಬಾಗ ಕಾಣಿಸಲ್ಲ. ಹ್ಮ್. ಒಂದು ಪೊಲೀಸರು ಒಂದು ಲಾಟಿ ಬಿಟ್ಟಾದ್ರೆ ಓಡಾಡ್ಬಿಟ್ಟಿರ್ತಾರೆ ಎಲ್ಲರೂ ಹ್ಮ್. ಅಲ್ವಾ. ಹೌದು. ಸೊ ಆ ಒಂದು ಇದಿಲ್ವಲ್ಲ, ಅದನ್ನ ಕ್ರಿಯೇಟ್ ಮಾಡಬೇಕು. ಆ ಹೋರಾಟ ಗುಣನ ಮತ್ತೆ ಹ್ಮ್. ಯೂತ್ಸಲ್ಲಿ ಬರಬೇಕು ಅನ್ನೋದು ಕಾನ್ಸೆಪ್ಟೇ ಮಾಸ್ಟರ್ ಮಾಸ್ಟರ್ ಪೀಸ್. ಪೀಸ್. ಅದೇ ಯಶೋರ್ ಇಷ್ಟ ಆಗಿದ್ದು. ಹ್ಮ್. ಈ ಮೊನ್ನೆ ಜೆನ್ಸಿ ಗಲಾಟೆದ ಫೋನ್ ಮಾಡಿದ್ರು ನನಗೆ. ಹೌದಾ? ಓಕೆ. ಮಾಡೋದನ್ನ ಹೇಳ್ತೀರಿ ನೋಡಿ, ನನಗೆ ಮಾಸ್ಟರ್ ಪೀಸ್ ನೆನಪಾಗ್ತಾ ಇದೆ. ಹಾ. ಮಾಸ್ಟರ್ ಪೀಸ್ ಕ್ಲೈಮ್ಯಾಕ್ಸ್ ಅದೇನೆ. ಓಕೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಎಲ್ಲರಿಗೂ ವಿಡಿಯೋ ಪೋಸ್ಟ್ ಆಗಿ ಆ ವಿಡಿಯೋ ನೋಡಿ ಎಲ್ಲ ಅಸೆಂಬಲ್ ಆಗ್ತಾರೆ. ಹೌದು. ಅಸೆಂಬಲ್ ಆಗಿ ಅವ್ನು ಪ್ರೊಟೆಸ್ಟ್ ಮಾಡ್ತಾರೆ. ಹ್ಮ್. ಹೀರೋ ಈಚೆ ಬರಬೇಕು, ಹೀರೋದು ಮಾಡಿರೋ ಕರೆಕ್ಟು. ಯಾಕಂದ್ರೆ ಡ್ರಗ್ಸ್ ಇವ್ರನ್ನೆಲ್ಲ ಹೊಡೆದಾಕಿರ್ತಾರೆ ಕರೆಕ್ಟ್. ಹೀರೋ. ಹೌದು. ಕರೆಕ್ಟಾಗಿ ಮಾಡಿದಾನಲ್ಲ, ಅಲ್ಲಿ ಏನು ನ್ಯಾಯ ಅವ್ನು ಈಚೆ ಕಳಿಸಿ ಏನಂತ ದೊಡ್ಡ ಗಲಾಟೆ ಮಾಡ್ತಾರೆ. ಹೌದು. ಎಲ್ಲ ಜೆನ್ಸಿ ಸೋಷಿಯಲ್ ಆಗ್ಲೇ ಮೀಡಿಯಾ ಮಾಡಿದ್ದು. ಬಿಟ್ಟು ರಿಯಲ್ ಫೀಲ್ಡಿಗೆ ಬಂದ್ರು. ರಿಯಲ್ ಫೀಲ್ಡ್ ಬರ್ತಾರೆ. ಹ್ಮ್. ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ಕೊತ ಕಾಮೆಂಟ್ ಮಾಡಿ ಸರಿನಾ ತಪ್ಪ, ಸೋಷಿಯಲ್ ಮೀಡಿಯಾ ಕಾಮೆಂಟ್ ಮಾಡೋದು ಬೇರೆ. ಹ್ಮ್. ರಿಯಲ್ ಹೋರಾಟಕ್ಕೆ ಬರಬೇಕಲ್ಲ ನೀವು. ಹೊರಗಡೆ ಬಂದು ನಿಮ್ದೊಂದು ವಾಯ್ಸ್ ಏನು, ನಿಮ್ಮ ವಾಯ್ಸ್ ಹೊರಗಡೆ ಹೆಂಗೆ ಹೇಳ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಔಸ್ಕೊಂಡು ಯಾವುದೋ ಒಂದು ಫೇಕ್ ಐಡಿಲಿ ಕಮೆಂಟ್ ಮಾಡ್ಬಿಡೋದು ಅಲ್ಲವಲ್ಲ. ಕರೆಕ್ಟ್. ಹೊರಗಡೆ ಬಂದು ನಾನೇ ಇದು ನಂದೇ ವಾಯ್ಸ್ ಇದು, ನಾನು ಹೇಳ್ತಾ ಇದ್ದೀನಿ ಓಪನ್ ಆಗಿ ಅಂತ ಹೇಳೋಷ್ಟು ಧೈರ್ಯ, ಆ ತಾಕತ್ತು ಬೇಕಲ್ಲ. ಹ್ಮ್. ಅದೇ ಮಾಸ್ಟರ್ ಪೀಸ್. ಹೌದು. ಅದನ್ನ ಕ್ರಿಯೇಟ್ ಮಾಡಿ ಅದನ್ನ ನೆನ್ಸ್ಕೊಂಡು ಫೋನ್ ಮಾಡಿದ್ರು ಓಕೆ. ಜೆನ್ಸಿ ಟೈಮಲ್ಲಿ. ಹ್ಮ್. 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 ಸಿ ಎಷ್ಟು ಈಗ ಅವರು ಡೌನ್ ಎಲ್ಲಿದ್ದಾರೆ, ಇವ್ರು ಟಾಪಲ್ಲಿ ಎಲ್ಲೋ ಇದ್ದಾರೆ ಅವರು. ಹೌದು. ಅವ್ರದ್ದು ಅಂದರೆ ನಂಗೆ ನಮ್ಮನ್ನು ನೆನೆಸ್ಕೊಂಡು ನಮ್ಗೆ ಫೋನ್ ಮಾಡಿ ಹೌದು. ಹೇಳೋ ಅಗತ್ಯನೂ ಇಲ್ಲ Correct. ಅವೆಲ್ಲ. ಹ್ಮ್. ನೀವು ಅವತ್ತು ಕೇಳಿದ್ರಿ ಹಾ. ಅಂದರೆ ಒಡನಾಟದಲ್ಲಿ ಆಗಿದ್ರಿ ಹಾ. ಅಂತ. ಹೌದು. ಅವ್ರು ಯಾವಾಗಲೂ ಇದ್ದಾರೆ. ಓಕೆ. ಅವ್ರಿಗೆ ಎಲ್ಲಿ ಯಾವುದೇ ಹೈಟ್ಗೆ ಹೋಗಲಿ, ಏನೋ ಅಲ್ಲಿ ಸಣ್ಣದು ಏನೇ ಅಲ್ಲಿ ಇದಾಗ ನಮ್ಮ ಹತ್ರ ಶೇರ್ ಮಾಡ್ಕೊತಾರೆ. ಅವರು ಹ್ಮ್. ಫೋನ್ ಮಾಡಿ ಹ್ಮ್. ಹ್ಮ್. ಹೇಳ್ತಾರೆ, ನಮ್ಮ ಜೊತೆ ಮಾತಾಡಿದ 1 hour ಮಾತಾಡ್ತಾರೆ. ಓಕೆ. ಈಗಲೂ ಮೊನ್ನೆ ಈಗ ನನ್ನ ಕಸಿನ್ ಒಂದು ಅವ್ನ ಫ್ಯಾನ್ ಅವ್ರಿಗೆ, ಹ್ಮ್. ಓಕೆ. ನನ್ನ ಕಸಿನ್ ಮಗ ತುಂಬ ಫ್ಯಾನ್ ಅವ್ರಿಗೆ. ಅವನು ಡ್ಯಾನ್ಸಲ್ಲಿ ಅವ್ರ ಕಡೆ ಸ್ಟೆಪ್ಸ್ಗಳು ಹಾಕಿ ಎಲ್ಲ ಮಾಡ್ಕೊಂಡು ಬರ್ತಡೇ ಇತ್ತು. ಓಕೆ. ನಾನು ಸುಮ್ಮನೆ ಅವ್ರಿಗೆ ಒಂದು ಹೇಳಿದೆ, ಫ್ಯಾನ್ ಇವನು ಒಂದು ಬೈಟ್ ಕಳಿಸಿ, ವಿಡಿಯೋ ಬೈಟು ಓಕೆ. ಸರ್ಪ್ರೈಸ್ ಆಗ್ತಾನೆ, ಖುಷಿ ಆಗ್ತಾನೆ, ನೀವು ಕಳಿಸಿದ್ದೀರಾ ವಿಶ್ ಮಾಡಿ ಬರ್ತಡೇದು ಅಂತ ಅಂದೆ. ಓಕೆ. ಇಲ್ಲ ನಾನು ಬೈಟ್ ಕಳಿಸಲ್ಲ, ವಿಡಿಯೋ ಕಾಲೇ ಮಾಡ್ತೀನಿ 12 ಗಂಟೆಗೆ. ಓಕೆ. ರಾತ್ರಿ 12 ಗಂಟೆಗೆ ಎಚ್ಚರ ಇದ್ದು ಅವನಿಗೋಸ್ಕರ ವಿಡಿಯೋ ಕಾಲ್ ಮಾಡಿದ್ದಾರೆ. ಓಕೆ. ಓಕೆ. ಇದು ಯಾವಾಗ ನಡೆದಿದೆ ಸರ್ ಇದು? ಈ ಮೊನ್ನೆ ರೀಸೆಂಟ್. ರೀಸೆಂಟ್ ಇಲ್ಲ, ಈ ಮಂತಲ್ಲಿ. ಓ. ಅವ್ನ ಬರ್ಡೇಗೆ August 4th ಇತ್ತು. ಹಾ. ಅವತ್ತಾ? ಆವತ್ತು 3rd ನೈಟ್ 12 ಗಂಟೆಗೆ ಕಾಲ್ ಮಾಡಿದ್ದಾರೆ ಹ್ಮ್. ವಿಶ್ ಮಾಡೋಕೆ ಅವನಿಗೆ. ಸೊ ಈ ನೋಡಿ ಅಷ್ಟು ಹೈಟ್ ಎಲ್ಲ ಇದ್ರು, ಆ ಡೌನ್ ಟು ಅರ್ತು ಮನುಷ್ಯ ಎಲ್ಲೂ ಬದಲಾಗಿಲ್ಲ. ಬದಲಾಗಲ್ಲ. ಹೌದು. ಸುಮ್ಮನೆ ನನಗೆ ತುಂಬ ಜನ ಕೇಳ್ತಾ ಇರೋದು ಸಿಕ್ತಾಗ, ಹ್ಮ್.
ಎಷ್ಟು ಟಚಲ್ಲಿ ಇದ್ದಾರಾ, ಹಾ. ಮಾತಾಡ್ತಾರಾ, ನೆನ್ಸ್ಕೊತಾರಾ ಅಂತಾರೆ Okay. ನನಗೆ. ಹಾ. ನಾನು ಅವ್ರಿಗೆಲ್ಲ ಇಲ್ಲಿ ಸ್ವಲ್ಪ ಚೆನ್ನಾಗೇ ಇದ್ದಾರೆ ನನ್ನ ಜೊತೆ, ಚೆನ್ನಾಗೇ ಮಾತಾಡ್ತಾರೆ, ಯಾಕೆ ಇಟ್ಕೋತೀರಾ. ಹೌದು. ಆಮೇಲೆ ಆ ಥರ ಇದ್ರೆ ಆ ಮನುಷ್ಯ ಆ ಲೆವೆಲ್ಗೆ ಹೋಗಲ್ಲ, ಹೋಗಾಗ್ತಿರ್ಲಿಲ್ಲ. ಆಗ್ತಿರ್ಲಿಲ್ಲ. ಹ್ಮ್. ಅದು ಯಾವ್ದು ಮರ್ತಿಲ್ಲ. ಹ್ಮ್. ಯಾವುದೇ ಒಂದು ಹಳೇದು ಯಾರಿಂದ ಏನೇನು ಅವ್ರಿಗೆ ಹ್ಮ್. ಹೆಲ್ಪ್ ಆಗಿದೆ ಅಥವಾ ಯಾರನ್ನ ಹೆಂಗೆ ಬಂದಿದ ಮೇಲೆ ಹ್ಮ್. ಆ ರೂಟ್ ಅವರು ಮರ್ತಿಲ್ಲ ಅವರು. ಹ್ಮ್. ಅದಿದೆ ಅವ್ರಿಗೆ ತಲೆನಲ್ಲಿ. ಅವರು ಅದನ್ನ ಆಮೇಲೆ ಅದ್ರ ಬಗ್ಗೆ ಆ ಗೌರವ ಅದೆಲ್ಲ ಇಟ್ಕೊಂಡು ಅವರು ಹೋಗ್ತಾ ಇದ್ದಾರೆ ಅಷ್ಟೇ. ಅದನ್ನ ಎಲ್ಲಿ ತೋರಿಸ್ಕೊಬೇಕು ಅಂತನೂ, ಹೌದು. ಯಾಕಂದ್ರೆ ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ. ಕರೆಕ್ಟ್. ಈಗ ಎಷ್ಟು ನನಗೆ ಪರಿಚಯ ಇದ್ದಾರೆ ಅನ್ಕೊಂಡು ಅದು ಬೇರೆ ರೀತಿ ಮಿಸ್ಯೂಸ್ ಆಗೋ ಥರನೂ ಇರುತ್ತೆ ಕೆಲವೊಂದು. ಹೌದು ಹೌದು. ಅದು ಗೊತ್ತಿದೆ ಅವ್ರಿಗೆ. ಹೌದು. ಅದಕ್ಕೆಲ್ಲ ಅವ್ರು ಆಸ್ಪದ ಕೊಡಲ್ಲ. ಆ ಕೆಲವೊಂದು ಸರಿ ಏನಾಗುತ್ತೆ, ಆವಾಗ ಎಲ್ಲರೂ ಆವಾಗ ಹಂಗಿದ್ದ ಈಗ ಮರ್ಸ್ಬಿಟ್ಟ ಅನ್ನೋ ಥರದ್ದು ಕಾಮನ್ ಟಾಕ್ಸ್ ಇರುತ್ತೆ. ಹೌದು. ಬಟ್ ಆ ಥರದ್ದು ಇಲ್ಲ. ನೀವು ಅವ್ರ ಹತ್ರ ಕರೆಕ್ಟ್ ಆಗಿದ್ರೆ, ನಿಮ್ಮ ಒಡನಾಟ ಅವ್ರ ಜೊತೆ ಕರೆಕ್ಟ್ ಆಗಿದ್ದರೆ ಅವರು ಕರೆಕ್ಟಾಗಿರ್ತಾರೆ ನನ್ನ ಜೊತೆ. ಅದಕ್ಕೆ ನೋಡಿ, ಇಲ್ಲಾಂದ್ರೆ ಯಾರು 12 ಗಂಟೆ ನಿಮಗೆ ಫೋನ್ ಮಾಡಿ ಅವ್ರು ಹೇಳೋ ಶೆಡ್ಯೂಲ್ ಡಬ್ಬಿಂಗ್ ಮಾಡ್ತಿದ್ರು ಅವರು. ಓಕೆ. ರಾಮಾಯಣ ಡಬ್ಬಿಂಗ್ ನಡೀತಾ ಇತ್ತು ಓಕೆ. ನೈಟು ಹ್ಮ್. 12 ಗಂಟೆ ಡಬ್ಬಿಂಗ್ ಮಾಡ್ತಾ ಕೂತಿದ್ದಾರೆ ಅವರು. ಅಲ್ಲಿಂದ ಡಬ್ಬಿಂಗ್ ಮಾಡ್ತಾ ಇದ್ದೀವಿ ಮುಂಚೆ ನಾನು ವಿಡಿಯೋ ಕಾಲ್ ಮಾಡ್ಬಿಡ್ತೀನಿ, ಮಾತಾಡೋಣ. ಸೊ ಅಷ್ಟು ಡೌನ್ ಟು ಅರ್ತ್ ಇರೋದಕ್ಕೆ ಹೋಗಿ ಟಾಪಲ್ಲಿ ಕೂತಿದ್ದಾರೆ. ಸರ್ ಅದೇ ಮಾಸ್ಟರ್ ಪೀಸ್ ಕಲೆಕ್ಷನ್ಸ್ ಯಾವ ರೀತಿ ಅಡಿಪಾಯ ಆಯಿತು KGF ಶುರು ಆಗೋದು? ಡೆಫಿನೆಟ್ಲಿ ಮಾಸ್ಟರ್ ಪೀಸ್ ಮ್ಯಾಸಿವ್ ಕಲೆಕ್ಷನ್. ಹ್ಮ್. ಫಸ್ಟ್ ಡೇನೇ ನಿಮಗೆ 6 CR, ಓ ಓಕೆ. 6 ಕೋಟಿ ಮ್ಯಾಸಿವ್ ಕಲೆಕ್ಷನ್. ಆಮೇಲೆ ನೆವರ್ ಬಿಫೋರ್ ಕಲೆಕ್ಷನ್ ಆ ಟೈಮ್ಗೆ. ಹ್ಮ್. ಯಾರು ಓಪನಿಂಗ್ ಸಖತ್ತಾಗಿತ್ತು. ಓಪನಿಂಗ್ ಎಕ್ಸ್ಟ್ರಾರ್ಡನರಿ ಓಪನಿಂಗ್, ನಾವೇ ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ಲೆವೆಲ್ ಬರ್ಬೋದು ಅಂದರೆ. ಆ ಕ್ರೇಜ್ ಹಂಗಿತ್ತು ನಿಮಗೆ. ಆಮೇಲೆ ನಮ್ಮದು ರಾಜಾವಲಿ ಕಾಂಬಿನೇಷನ್, ಹೌದು. ನಂದು ಅವ್ರದ್ದು ಎಲ್ಲವೂ ಇತ್ತಲ್ಲ. ಡೈಲಾಗ್ ಬೇರೆ ಆ ಲೆವೆಲ್ಗೆ ಟ್ರೆಂಡ್ ಆಗೋಗಿತ್ತು. ಟ್ರೈಲರ್ ಅಂತೂ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಫಸ್ಟ್ ಟ್ರೈಲರ್ ನಿಮ್ಗೆ ಯೂಟ್ಯೂಬಲ್ಲಿ ಮಿಲಿಯನ್ ನೋಡಿದ್ದು, ಓಕೆ. ಫಸ್ಟ್ ಟ್ರೈಲರ್. ಹ್ಮ್. ಆಗೆಲ್ಲ ನಿಮಗೆ ನೆಟ್ ನಿಮಗೆ ಕಾಸು ಕೊಟ್ಟು ಹೌದು. ಫ್ರೀ ಇರಲಿಲ್ಲ, ಹೌದು. ದುಡ್ಡು ಕೊಟ್ಟು ನೋಡ್ಬೇಕು. ತಿಂಗಳಿಗೆ ಇಷ್ಟು 1 GB ನ ಆ ಥರ ಏನಿತ್ತು. ಆತ ದುಡ್ಡು ಕೊಡ್ಬೇಕಾಯ್ತು ನೀವು ಅವಾಗ. ನೆಟ್ ಮರ್ತೋಗಿದೆ ಹೌದು ನನಗೆ. ಹೌದು. ಸೊ ಆ ಟೈಮಲ್ಲೇ 1 ಮಿಲಿಯನ್ ನಮ್ಮದು. ಹ್ಮ್. ಯಾವುದು ಯೂಟ್ಯೂಬಲ್ಲಿ ಫಸ್ಟ್ ಟ್ರೈಲರ್ ಬಿಟ್ವಲ್ಲ, ಅದು ಕಿತ್ಕೊಂಡು ಹೋಗಿ ಜನ ನೋಡಿದ್ರು ಅವಾಗ. ಪಾಪ ಹೌದು. ದುಡ್ಡು ಖರ್ಚಾದ್ರೂ ನೋಡಿದ್ರು ಕರೆಕ್ಟ್. ಅವಾಗ. ಹೌದು. ಈಗ ಯಾರೋ ಫ್ರೀ ನೋಡ್ಬಿಡ್ತಾರೆ ಎಷ್ಟೋ ಮಿಲಿಯನ್ ಅಂತ ಹೇಳ್ಬೋದು. ಆಗ ದುಡ್ಡು ಟ್ರೈಲರ್ ನೋಡ್ತೀರಾ ಅಂದ್ರೆ ದುಡ್ಡು ಖಾಲಿ ಆಗುತ್ತೆ ಅಲ್ಲಿ. ಹೌದು ಹೌದು. ಆ ಟೈಮಲ್ಲೇ 1 ಮಿಲಿಯನ್ ಮಾಡಿದ್ರು ಜನ ಅವಾಗ. ಅಂದ್ರೆ ಅಷ್ಟು ಕ್ರೇಜ್ ಇತ್ತು ಅದು. ಅದು ಮ್ಯಾಸಿವ್ ಓಪನಿಂಗ್ ಅದು. ಹ್ಮ್. ಆಮೇಲೆ ಯಾವುದು ಈ ಮಾಲ್ಸ್ಗಳೆಲ್ಲ ನಿಮಗೆ ಕನ್ನಡ ಸಿನಿಮಾಗೆ ಥಿಯೇಟರ್ ಕೊಡ್ತಿರ್ಲಿಲ್ಲ, ಓಕೆ. ಸ್ಕ್ರೀನ್ಗಳು ಕೊಡ್ತಿರ್ಲಿಲ್ಲ. ಆಗ ಹ್ಮ್. ಹ್ಮ್. ಕಮ್ಮಿ ಇತ್ತು ಕೊಡೋರು. 1 ಶೋ 2 ಶೋ. ಹ್ಮ್. ಮಾಸ್ಟರ್ ಪೀಸ್ 21 ಶೋ ಕೊಟ್ಟಿದ್ದಾರೆ ಅವರು. ಓಕೆ. 21 ಶೋಸ್ ಎಲ್ಲ ಮಾಸ್ಟರ್ ಪೀಸೇ. ಓರೆನ್ ಮಾಲ್ ಓಕೆ. ಫುಲ್ 21 ಶೋಸ್ ಕೊಟ್ಟರು, 21 ಶೋ ಕೊಟ್ಟರು. ಯಾಕಂದ್ರೆ ಅಷ್ಟು ಓಪನಿಂಗ್ ಅವ್ರಿಗೆ ಕಾಣಿಸ್ಕೊಂತ ಅವ್ರಿಗೆ ಬುಕಿಂಗ್ ಎಲ್ಲ. ಸೊ ಮ್ಯಾಸಿವ್ ಓಪನಿಂಗ್ ಅದು. ಫಸ್ಟ್ ಡೇನೇ 6 CR ಇತ್ತು. ಸೊ ಓಕೆ. ನಿಮ್ಗೆ ಇದ್ರ ವೈಸ್ ನಿಮಗೆ ರಿಪೋರ್ಟ್ ನಿಮಗೆ ಮಿಕ್ಸ್ಡ್ ರಿವ್ಯೂ ಇರೋದನ್ನ ಎಷ್ಟೊಂದು ಜನ ಇದೇನು ನೆಗೆಟಿವ್ ಇವನೇ ಎಲ್ಲ ನೆಗೆಟಿವ್ ಕೆಲಸ ಮಾಡ್ಕೊಂಡಿರ್ತಾನೆ, ಇದು ಜನಕ್ಕೆ ವ್ಯೂಸ್ಗೆ ಹಿಂಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಥರದ್ದೆಲ್ಲ ಒಂದಷ್ಟು ಬಂತು ಅದೆಲ್ಲ. ಬಟ್ ಕಲೆಕ್ಷನ್ ವೈಸಲ್ಲಿ ಅದನ್ನ ಹೇಳಿದ್ನಲ್ಲ, ಅವರು ಏನು ಗೊತ್ತಾ, ಈಗ ಟಾಕ್ಸಿಕ್ ಅಷ್ಟೇ ಹಿಟ್ಟು ಫ್ಲಾಪ್ ಎಲ್ಲ ಮೀರು ಹೋಗ್ಬಿಟ್ಟಿದಾವೆಲ್ಲ. ನಿಮ್ಗೆ ಅದನ್ನ ಫ್ಲಾಪ ಹಿಟ್ಟ ಅಂತೆಲ್ಲ ಯಾರು ಮಾತಾಡೋಕ್ಕಾಗಲ್ಲ. ಈಗ ಅದು ಸಿನಿಮಾ ಚೆನ್ನಾಗಿದೆಯಾ ಇಲ್ವೋ ಅಷ್ಟೇ ಟಾಕ್. ಈಗ ಅದು ಹಿಟ್ಟು ಫ್ಲಾಪ್ ನೀವು ಹೇಳೋಕ್ಕೆ ಆಗಲ್ಲ, ಯಾಕಂದ್ರೆ ಅದು ಕಲೆಕ್ಷನ್ ಈಗ ಬೇರೆ ಲೆವೆಲ್ಗೆ ಇರುತ್ತದೆ ಬಂದರೆ ಈಚೆಗೆ. ಸೊ ಅಂದ್ರೆ ಅರ್ಥ ಏನು, ಇಲ್ಲಿ ಕನ್ಸಿಡರ್ ಮಾಡೋದೇನು, ಫ್ಲಾಪ್ ಅಂತ ಕನ್ಸಿಡರ್ ಮಾಡೋದು ನಿಮಗೆ ಬಜೆಟ್ ಮೇಲೆ, ಅಂದರೆ ಕಲೆಕ್ಷನ್ ಮೇಲೆ. ಇಷ್ಟು ಕಲೆಕ್ಷನ್ ಆಯ್ತಾ ಹಿಟ್ಟು, ಇಷ್ಟು ಕಲೆಕ್ಷನ್ ಆಯ್ತಾ ಫ್ಲಾಪ್ ಅನ್ನೋ ಥರದ್ದು ಇರುತ್ತೆ. ಅಂದರೆ ಏನು ಹಾಕಿರೋ ಬಜೆಟ್ಗಿಂತ ಕಮ್ಮಿ ಕಲೆಕ್ಷನ್ ಆದರೆ ನೀವು ಸಿನಿಮಾನ ಫ್ಲಾಪ್ ಅಂತ ಕರಿಬೋದು ಅಷ್ಟೇ. ಅದರ್ವೈಸ್ ಅದರಿಂದ 1 to 3 ಅಷ್ಟು ಬಂದಾಗ ಅದನ್ನ ಹೆಂಗೆ ನೀವು ಫ್ಲಾಪ್ ಅಂತ ಕನ್ಸಿಡರ್ ಮಾಡ್ತೀರಾ? ಸೊ ಈಗ ಅದೆಲ್ಲ ಮೀರು ಹೋಗ್ಬಿಟ್ಟಿದೆ ಅದೆಲ್ಲ. ನೀವು ದೊಡ್ಡ ಸಿನಿಮಾಗಳಿಗೆ ಇವಾಗ ಹಿಟ್ಟು ಫ್ಲಾಪ್ ಅಂತ ಇಲ್ಲ, ಕಲೆಕ್ಷನ್ ವೈಸಲ್ಲಿ ಹೇಳ್ಬೋದು ಅಷ್ಟೇ. ಕಲೆಕ್ಷನ್ ಆಗಲಿಲ್ವ ಅದು ಫ್ಲಾಪ್ ಅಂತ ಕರಿಬೋದು ಅಷ್ಟೇ, ಆ ಥರದ ಸಿನಿಮಾಗಳನ್ನ. ಸೊ ಇದೆಲ್ಲ ನಿಮಗೆ ಇನ್ನು ಅದು ಮೀರು ಹೋಗಿದ್ದಾರೆ ಅವರು. ಹಿಟ್ಟು ಫ್ಲಾಪೇ ಮೀರು ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ಒಂದ್ಸರಿ ನೋಡಲೇಬೇಕು ಆ ಥರ ಸಿನಿಮಾಗಳನ್ನ. ಆಮೇಲೆ ಟಾಕ್ಸಿಕ್ ಬೇರೆ ಲೆವೆಲ್ಗೆ ಇರುತ್ತೆ ಕಂಟೆಂಟ್ ವೈಸಲ್ಲಿ. ಅವ್ರೀಗ ಏನು ಜೆನ್ಸಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಈಗೇನು ಬೇರೆ ಥರದ್ದು ಬೇಕು ಜನಗಳಿಗೆ. ಮತ್ತೆ ಎಲ್ಲ ತುಂಬಾ ದೊಡ್ಡ ದೊಡ್ಡ ನಟರುಗಳೇ ಈಗ ಅವರೆಲ್ಲ ಈ ಸ್ಕ್ರಿಪ್ಟ್ ನ ಓಕೆ ಮಾಡ್ಬೇಕು ಅಂತಂದ್ರೆ ಏನೋ ಒಂದು ವಿಷಯ ಇರ್ಬೇಕಲ್ಲ, ಸ್ಟಫ್ ಇರ್ಲೇಬೇಕು. ಸುಮ್ಮನೆ ಅವರು ಹಣಕ್ಕೋಸ್ಕರ ಏನೋ ಅದಕ್ಕೋಸ್ಕರ ಎಲ್ಲ ಮಾಡಕ್ಕಾಗಲ್ಲ. ನೋಡಿ ಈಗ ಅದನ್ನು ಯಾವುದೋ ಒಂದು ಇಂಟರ್ವ್ಯೂ ನೋಡಿದ್ದೆ ನಾನು. ಅವ್ರು ಹೇಳಿದ್ನ, ಸರ್ ಎಲ್ಲಿ ಬಾಲಿವುಡ್ಗೆ ಹೋಗ್ತಿದ್ದೀರಾ ಅಂತ ಕೇಳಿದೆ. ಬಾಲಿವುಡ್ ನಾನೇ ಯಾಕೆ ಹೋಗಿ ಎಲ್ಲರೂ ಇಲ್ಲಿ ಕರೆಸ್ತೀನಿ. ಹೆಂಗೆ ಕರ್ಸಿರೋರು ಎಲ್ಲರೂ, ಎಲ್ಲ ಕಡೆಯಿಂದ ಒಬ್ಬರು ಕರ್ಸ್ಕೊಂಡ್ರು. ಸೊ ಆ ಕೆಪಾಸಿಟಿ ಇದೆ ಆ ಮನುಷ್ಯನಿಗೆ. ಅವರು ಸುಮ್ಮನೆ ಮಾತಾಡಲ್ಲ, ಮಾತಾಡಿದ್ಮೇಲೆ ಅದನ್ನ ನಯನತಾರ ಅವರೇ ಮಾತಾಡ್ತಾರೆ, ಹೇಳ್ತಾರೆ ಅವ್ರ ಬಗ್ಗೆ. ಅಂದ್ರೆ ಅದೇ ಆ ವ್ಯಕ್ತಿತ್ವ. ಸೊ ಇವತ್ತು ಅಲ್ಲೆಲ್ಲ ಇಷ್ಟಪಡ್ತಾರೆ, ಎಲ್ಲ ರಾಖಿ ಬಾಯ್ ಅಂತ ಯಾಕೆ ಇಷ್ಟಪಡ್ತಾ ಇದ್ದಾರೆ ಅವರೆಲ್ಲರೂ ಅಂದರೆ ಅದೇ ರೀಸನ್ಗೆ. ಬಾಲಿವುಡ್ಡಲ್ಲೂ ಇಷ್ಟಪಡ್ತಾರೆ. ಏನಕ್ಕೆ ಅಂದರೆ ಆ ವ್ಯಕ್ತಿತ್ವ ನಿಮಗೆ ಆ ರೀತಿ ಇದೆ. ಆ ಡೌನ್ ಟು ಅರ್ತ್ ಇರ್ಬೋದು, ಅಥವಾ ಅವ್ರದ್ದು ಆ್ಯಂಬಿಷನ್ ಇರ್ಬೋದು. ಬೇರೆ ಏನು ಇದು ಮಾಡ್ಕೊಳ್ದೇನೆ ಬರೀ ಕೆಲಸದ ಕಡೆಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿಕೊಂಡು
ಫೋಕಸ್ ಅಲ್ಲಿಗೆ ಇಟ್ಕೊಂಡು ಅಲ್ಲಿ ಮಾಡ್ಕೊಂಡು ಹೋದಾಗ ಡೆಫಿನೆಟ್ಲಿ ಒಬ್ಬ ಮನುಷ್ಯ ಇಷ್ಟೇ ಆಗೇ ಆಗ್ತಾನೆ ಎಲ್ರಿಗೂ. ಸೊ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಗಿದ್ದಾನೆ ಎಲ್ರಿಗೂ. ಸರ್ ಟಾಕ್ಸಿಕ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾತುಕತೆ ನಿಮ್ಮ ಹತ್ರ ಯಶ್ ಅವ್ರು ಹೇಳ್ಕೊಂಡಿರೋದು ಅದ್ರ ಬಗ್ಗೆ ಏನಾದರೂ ಆಗಿದೆಯಾ ಸರ್? ಇದು ರಾಮಾಯಣದ್ದು ಮತ್ತೆ ಟ್ರಾಲ್ಸ್ ಕೆಲವೆಲ್ಲ ಸುಮಾರು ಆಗ್ತಿದೆ ಈಗ ರಾಮಾಯಣದ, ಎಸ್ಪೆಷಲಿ ರಾಮಾಯಣದಲ್ಲಿ ಇವನದು ರಾವಣ ಪಾತ್ರ ಅಂತ ಅನ್ಕೊಂಡಿದ್ದು ಹಾಗೆ ಆಗಿದೆ ರಿಯಲ್ ಲೈಫಲ್ಲಿ. ಸೊ ಈ ಥರ ಟಾಕ್ಸಿಕ್ ವಿಷಯ ಮತ್ತೆ ಇದು ರಾಮಾಯಣದ ವಿಷಯ ಏನಾದರೂ ಡಿಸ್ಕಷನ್ ಆಗಿದೆಯಾ? ನಾನು ಮಾತಾಡಿದ್ವಿ ಅವೆಲ್ಲ. ಟಾಕ್ಸಿಕ್ ಫಸ್ಟ್ ಟೀಸರ್ ಬಿಟ್ರಲ್ಲ, ಸ್ವಲ್ಪ ಅದು ತುಂಬಾ ಇದಾಯ್ತಲ್ಲ, ಹೌದು, ಆ ಕಾರ್ ಸೀನು ಎಲ್ಲ ಇಂಟ್ರೊಡ್ಯೂಸಿಂಗ್ ರಾಯ ಬಂತಲ್ಲ, ಸಡನ್ ಆಗಿ ಈ ತರ ಶಾಕ್, ಈ ತರ ಕ್ಯಾರೆಕ್ಟರೈಸೇಷನ್. ನಾನು ಹೇಳಿದೆ ಈ ಸಖತ್ತಾಗಿದೆ. ಹೌದಾ ನಿಜನಾ? ನನಗೆ ಭಾಳ ಇಷ್ಟ ಆಯ್ತು ಅಂದೆ. ಏನೋ ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಏನು ಪಟ್ ಅಂತ ಈ ಥರ ಹೊಡೆದಿದ್ದೀರಲ್ಲ, ಸೂಪರ್ ಆಗಿದೆ ಇದು, ನನಗೆ ಭಾಳ ಇಷ್ಟ ಆಯ್ತು ಇದು. ಅಂದರೆ ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಆ ಮನುಷ್ಯ ಕ್ಯಾರೆಕ್ಟರ್ ತೋರಿಸುತ್ತೆ ಸಿನಿಮಾ. ಅದು ಆ ಟ್ರೈಲರಲ್ಲಿ ಆ ರಾಯಿಂದ ವ್ಯಕ್ತಿತ್ವ ಹೆಂಗಿದೆ ಅಂತ ತೋರಿಸಿದ್ದಾರೆ. ಅಂದ್ರೆ ಅವ್ನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಆ ಮನುಷ್ಯ. ಗನ್ ಫೈರಿಂಗ್ ಅದು ಇದು ಎಲ್ಲ ಇದ್ರು ಅವನದು ಅಷ್ಟೆಲ್ಲ ನಾರ್ಮಲ್ ಆಗಿ ಹಂಗಿದಾನೆ. ಅಂದ್ರೆ ಫೋಕಸ್ ಡಿವೇಟ್ ಆಗ್ತಾ ಇಲ್ಲ ಇಲ್ವೇ ಅಂದ್ರೆ ಅಂದ್ರೆ ಹೆಂಗಿರ್ಬೇಕದು ಮನುಷ್ಯಂದು ಕೆಪಾಸಿಟಿ, ಮನುಷ್ಯಂದು ರಾಯನ್ ಕ್ಯಾರೆಕ್ಟರ್ ಅಂದ್ಬಿಟ್ಟು ನಾನು ಹೇಳಿದೆ. ಸಕ್ಕತ್ತಾಗಿದೆ ಕ್ಯಾರೆಕ್ಟರ್, ನನಗೆ ಭಾಳ ಇಷ್ಟ ಆಯ್ತು ಅದು ಕ್ಯಾರೆಕ್ಟರ್ದು. ಹಂಗಿರ್ಬೇಕಲ್ವ, ಹಂಗಿದ್ರೇ ಏನೊಂದು ಅಚೀವ್ ಮಾಡೋಕ್ಕಾಗೋದು. ಬೇರೆ ಈಗ ಯಾರು ಅಷ್ಟೆಲ್ಲ ಅವ್ನು ಫೈರ್ ಮಾಡ್ಬಿಡ್ತಾನೆ, ಇವ್ನು ಫೈರ್ ಮಾಡ್ಬಿಡ್ತಾನೆ ಅನ್ನೋ ಭಯದಲ್ಲಿ ಅವನು ಇರ್ತಾ ಇಲ್ಲ. ಅವನು ಆರಾಮಾಗಿದ್ದಾನೆ ಎಲ್ಲ ಕಾರೊಳಗೆ. ಸೊ ಹೆಂಗಿರುವ ಕ್ಯಾರೆಕ್ಟರ್ ಅಂತ ನನಗೆ ಅಲ್ಲೇ ಖುಷಿ. ಸೂಪರ್ ಆಗಿದೆ ಸರ್ ಕ್ಯಾರೆಕ್ಟರ್ ರಾಯ ಅದು ಅಂತ ಇದು ಮಾಡಿದೆ. ಇನ್ನು ರಾವಣ ಮೊದಲೇ ಹೇಳಿದರು, ರಾಮಾಯಣ ರಾವಣಂದು ಮಾಡ್ತಾ ಇದ್ದೀವಿ ಏನಂತ. ಆ ನೆಗೆಟಿವ್ ಕ್ಯಾರೆಕ್ಟ್ರು ಮಾಡಿದ್ರಲ್ಲ ಅವರು. ನನಗೆ ರಾವಣ ಡೆಫಿನೆಟ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತು ನನಗೆ. ಪರ್ಫಾರ್ಮೆನ್ಸ್ ವೈಸ್ ಸೂಟ್ ಆಗುತ್ತೆ ಅವ್ರಿಗೆ. ಆ್ಯಟಿಟ್ಯೂಡು, ಗತ್ತು. ಅವ್ರು ಅದಕ್ಕೆ ಮೊನ್ನೆ ಹೇಳಿರೋದು, ನಾನಷ್ಟು ಚೆನ್ನಾಗಿ ರಾವಣ ಯಾರಿಗೋ ಮಾಡೋಕ್ಕಾಗಲ್ಲ ಅಂತ. ಯಾಕೆಂದ್ರೆ ಆ್ಯಟಿಟ್ಯೂಡ್ ಇದೆಯಲ್ಲ, ರಾವಣಂಗೆ ಮೇಜರೇ ಬೇಕಾಗಿರೋ ಆ್ಯಟಿಟ್ಯೂಡ್ ಅದು. ಈಗ ರಾಮ ಬಂದು ಆ ಸೌಮ್ಯ ಮುಖ ಇರಬೇಕು, ಒಂದು ಮಂದಹಾಸ ಯಾವಾಗಲೂ ಅದಿರಬೇಕು. ಇವ್ರಿಗೆ ರಾಮ ಆಗ್ತಿರ್ಲಿಲ್ಲ. ಇವ್ರಿಗೆ ಅದು ಕಾಣಿಸ್ಬಿಡ್ತದೆ ಮುಖದಲ್ಲೇ, ಆ ಗತ್ತು ಕಾಣಿಸ್ಬಿಡ್ತದೆ. ಸೊ ಗತ್ತಿಗೆ ರಾವಣದೇ ಕರೆಕ್ಟ್ ಅಲ್ವಾ? ನಮ್ಗೆ ಅದೇ ಸರ್, ರಾವಣ ಕರೆಕ್ಟ್ ಆಗಿದೆ ಸರ್ ನಿಮಗೆ ಅಂತ. ನೆಗೆಟಿವ್ ಅಂತಾನ ಅದಲ್ಲ, ಗತ್ತಿದೆ ಅಂತ. ರಾವಣದೊಂದು ಗತ್ತು ಕಾಣಿಸುತ್ತಲ್ಲ, ಅದೇ ಇಂಪಾರ್ಟೆಂಟ್. ಸೊ ಸೂಟ್ ಆಗುತ್ತೆ, ಸೂಪರ್ ಆಗಿರುತ್ತೆ ಪಕ್ಕ. ಅವ್ರಿಗೆ ಇವ್ರ ಪರ್ಫಾರ್ಮೆನ್ಸ್ ಎಲ್ಲ ಅದ್ಭುತವಾಗಿ ಮಾಡಿರ್ತಾರೆ. ರಾವಣ ಎಲ್ಲ ಮಿಸ್ಸೇ ಇಲ್ಲ ಅವರು. ಯಾಕಂದ್ರೆ ನಾನು ಇವ್ರು ನೋಡಿದಿಲ್ಲ. ಅಂದ್ರೆ ಪೌರಾಣಿಕ ಇರ್ಬೋದು, ಲ್ಯಾಂಗ್ವೇಜ್ ಇದು ಚೇಂಜ್ ಆಗೋದಷ್ಟೇ, ವರ್ಡ್ಸ್ಗಳು ಸ್ವಲ್ಪ ಆ ಥರ ಬರ್ಬೋದು ಅನ್ನೋ ಬಿಟ್ಟರೆ ಪರ್ಫಾರ್ಮೆನ್ಸ್ ವೈಸಲ್ಲಿ. ಆಮೇಲೆ ಈ ಥಿಯೇಟರ್ ಆರ್ಟಿಸ್ಟ್ ಅಲ್ವಾ, ಥಿಯೇಟ್ರಿಂದ ಬಂದವರು. ಇವ್ರಿಗೇನು ಈ ಪೌರಾಣಿಕ ಕ್ಯಾರೆಕ್ಟರ್ಗಳನ್ನ ಹೇಳ್ಕೊಡೋದೇನು ಬೇಕಾಗಿಲ್ಲ. ಥಿಯೇಟ್ರಲ್ಲಿ ಸುಮಾರು ಆ ಥರದ್ದೆಲ್ಲ ಮಾಡಿರ್ತಾರೆ. ಸೊ ಥಿಯೇಟರ್ ಆರ್ಟಿಸ್ಟ್ಗಳಿಗೆ ಅವೆಲ್ಲ ನಿಮಗೆ ಚಾಲೆಂಜಿಂಗ್ ಆಗಿರ್ತದೆ. ಈ ರಾವಣ ಸಿಕ್ಬಿಟ್ರೆ, ದುರ್ಯೋಧನ, ರಾವಣ, ಈ ಥರದ್ದೆಲ್ಲ ಕ್ಯಾರೆಕ್ಟರ್ಗಳು ತುಂಬ ಇಷ್ಟ ಥಿಯೇಟ್ರ್ ಅವ್ರಿಗೆ ಮಾಡೋದಕ್ಕೆ. ಸೊ ಇವರು ಡೆಫಿನೆಟ್ಲಿ ಅದು ಚೆನ್ನಾಗಿ ಎತ್ಕೊಂಡಿರ್ತಾರೆ. ಸಿನಿಮಾ ಎಲ್ಲವನ್ನೂ ಬರೀ ನಾವು ಬೋಧನೆ ಇದನ್ನೇ ಮಾಡ್ಕೊಂಡು ಹೋಗ್ಬಿಟ್ರೆ ಸಿನಿಮಾನೇ ಮಾಡೋಕ್ಕಾಗಲ್ಲ. ಎಲ್ಲ ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಇರುತ್ತೆ. ಈಗ ಟಾಕ್ಸಿಕಲ್ಲೂ ಗೊತ್ತಿಲ್ಲ ನಮಗೇನೋ, ಜನಕ್ಕೆ ಬೇಗ ಕಂಟೆಂಟ್ಗಳು ಇರುತ್ತೆ. ನಾವು ಯಾವುದನ್ನು ತೊಗೋತೀವಿ ಅಂತ. ನೀವು ರಾಯನ್ ತೊಗೋತೀರಾ, ಅದು ಏನು ಮಾಡೋಕ್ಕಾಗಲ್ಲ ಆಯಿತಾ? ಅಥವಾ ಅಲ್ಲಿನೋ ಟಿಕೆಟ್ ಅಂತ ಕ್ಯಾರೆಕ್ಟರ್ ಬಂತು, ಅವನ್ನ ಆ ಕ್ಯಾರೆಕ್ಟರ್ ಹೆಂಗಿದೆ ನೋಡಿ, ಟಿಕೆಟ್ ಕ್ಯಾರೆಕ್ಟರ್ ಅದ್ಭುತವಾಗಿದೆ. ಆ ಟಿಕೆಟ್ ಅನ್ನೋದು ಫುಲ್ ಟ್ರಾನ್ಸ್ಫಾರ್ಮ್ ಆಗಿದೆ. ಏನು ಹೆಂಗೆ ಫುಲ್ ಸಣ್ಣ ಚಿಕ್ಕ ಹುಡುಗನ ಥರ ಕಾಣ್ತಾರೋ, ಅದೇ ಅದ್ಭುತವಾಗಿದೆ ನೋಡಿ. ಅಷ್ಟು ಪರ್ಫಾರ್ಮೆನ್ಸ್, ಆ ಡೆಡಿಕೇಶನ್ ಹೆಂಗೆ ಮಾಡಿದಾರೋ. ಅಂದರೆ ಯಾಕೆಂದರೆ ಅವ್ರದ್ದು ಡೈಲಾಗ್ ಡೆಲಿವರಿ ಸ್ಟೈಲ್ ಆಗಿರ್ಬೋದು. ಈಗ KGF ಅಂತ ದೊಡ್ಡ ಸಿನಿಮಾ ಮಾಡಿದ್ರು, ಡೈಲಾಗ್ ಡೆಲಿವರಿ ಸ್ಟೈಲ್ ಎಲ್ಲ ನಾರ್ಮಲ್ ಆಗೇ ಇದೆಯಲ್ಲ ಅನ್ನೋ ಥರದ್ದೆಲ್ಲ ಆ್ಯಕ್ಚುಲಿ ಅವ್ರ ಬಗ್ಗೆ ಸ್ವಲ್ಪ ಚಿಕ್ಕ ಮಟ್ಟಿಗೆ ಒಂದು ಆರೋಪ ಇತ್ತು. ಬಟ್ ಈಗ ಟಿಕೆಟ್ ಪಾತ್ರ ಎಲ್ಲ ನೋಡುವಾಗ ಕಂಪ್ಲೀಟಾಗಿ ಅವ್ರು ಬೇರೆ ಥರ ಔಟ್ ಡನ್ ಹಿಮ್ಸೆಲ್ಫ್ ಅನ್ನೋ ಥರ. ಅಂದರೆ ಏನಕ್ಕೆ ಆ ಥರ ಅಂದರೆ, ಈಗ ನೋಡಿ ಮಾಸ್ಟರ್ ಪೀಸಲ್ಲಿ ನಾವು ಡೈಲಾಗ್ ಡೆಲಿವರಿ ಬಂದಾಗ ಅದು ಹಾಗೆ ಕ್ಯಾರಿ ಮಾಡ್ತಾ ಹೋಗೋದು. ನಾವು ಸಡನ್ನಾಗಿ ಬಿಟ್ಬಿಟ್ರೆ ಏನಾಗುತ್ತೆ, ಜನ ನಿಮಗೆ ಬೇರೆ ಥರ ತೊಗೊಂಡ್ಬಿಡ್ತಾರೆ. ಸಡನ್ನಾಗಿ ಸಾಫ್ಟ್ ರೋಲ್ ಮಾಡ್ಬಿಡೋದು ಆ ಥರ ಆಗಲ್ಲ. ಒಂದು ಹೈಪಲ್ಲಿಗೆ ರಾಕಿ ಬಾಯ್ ಅಂತ ಒಂದು ಹೈಪಲ್ಲಿ ನೋಡಿದ್ಮೇಲೆ ಅದು ನಾವು ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಈಗ ನೆಕ್ಸ್ಟ್ ಸಿನಿಮಾ ಅವ್ನು ಅದೇ ಮೂಡಲ್ಲಿ ಬರ್ತಾನೆ, ಇದು ರಾಕಿ ಬಾಯ್ ಸಿನಿಮಾ ಅಂತ. ಅವ್ನು ಕೊಡಲೇಬೇಕಲ್ಲ ಏನಾದ್ರು ನೀವು. ನೀವು ಸಪ್ಪೆ ಮಾಡಿಬಿಟ್ರೆ, ಏನೋ ಡೈಲಾಗ್ ಎಲ್ಲ ಏನೋ ಇದಿಲ್ಲ ಅಂದ್ಬಿಟ್ರೆ ವರ್ಕ್ ಆಗಲ್ಲ. ಅದು ಮೋಸ್ಟ್ಲಿ ಅದನ್ನ ರಾಯ ಅದನ್ನ ಕೊಡ್ತಾನೆ, ಸ್ಯಾಟಿಸ್ಫೈ ಮಾಡ್ತಾನೆ ಇವ್ರಿಗೆ. ಯಾರಿಗೆ ರಾಕಿ ಬಾಯ್ ಫ್ಯಾನ್ಸ್ ಎಲ್ಲ ಇದಾರಲ್ಲ, ಅವ್ರಿಗೆಲ್ಲ ರಾಯ ಸ್ಯಾಟಿಸ್ಫೈ ಮಾಡ್ತಾನೆ. ಟಿಕೆಟ್ ಆಕ್ಟಿಂಗ್ ಫ್ಯಾನ್ಸಿಗೆ ಅಂದ್ರೆ ಪರ್ಫಾರ್ಮೆನ್ಸ್ ನ ಇಷ್ಟಪಡುವಂತವ್ರಿಗೆ, ಪರ್ಫಾರ್ಮೆನ್ಸ್ ಓರಿಯೆಂಟ್ ಅವ್ರಿಗೆ ಈ ಟಿಕೆಟ್ ಕ್ಯಾರೆಕ್ಟರ್ ಇಷ್ಟಪಡ್ತಾರೆ. ರಾಯ ಇವ್ರಿಗೆಲ್ಲ ಈಗ ಅಲ್ಲಿ ಅವ್ನು ಸ್ಯಾಟಿಸ್ಫೈ ಮಾಡೋದೇ ಕ್ಯಾರೆಕ್ಟರ್ ಅಲ್ವಾ ರಾಯ ಎಲ್ರಿಗೂ. ಇಲ್ಲೂ ಜನಕ್ಕೂ ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತಾರೆ. ಹಂಗೆ ಬ್ಯಾಡ್ ಟೈಮ್ ಎಲ್ಲ ಇಂಡಸ್ಟ್ರಿಗೂ ಬರುತ್ತೆ. ಎಲ್ಲ ಯಾವ ಇಂಡಸ್ಟ್ರಿ ಇಲ್ಲ, ಬಾಲಿವುಡ್ಗೂ ಬಂದಿದೆ.
ಅಲ್ಲೂ ಹೋಗ್ಲಿಲ್ಲ ಸಿನಿಮಾಗಳು, ಅಲ್ಲೂ ಮಲ್ಕೊಂಡಿತ್ತಲ್ಲ ಸಿನಿಮಾಗಳು. ಈಗ ಅವ್ರು ರಿಕವರಿ ಆಗ್ತಾ ಇದ್ದಾರೆ. ಕರೆಕ್ಟ್. ಅದಕ್ಕೆ ನಮ್ಮ KGF ದೊಡ್ಡ ಹಿಟ್ ಆಗಿದೆ ಅಲ್ಲಿ. ಯಾಕಂದ್ರೆ ನಮ್ಮ KGF ಥರ ಸಿನಿಮಾ ಮಾಡೋರೇ ಇರಲಿಲ್ಲ. ಹೌದು, ಅಷ್ಟು ಬಜೆಟ್ ಹಾಕಿ ಅಷ್ಟು ಆ ಥರ ತೋರಿಸೋರೇ ಇರಲಿಲ್ಲ. ಅದಕ್ಕೆ KGF ದೊಡ್ಡದಾಗಿ ತೋರಿಸ್ಕೊಂಡ್ರು. ಈಗ ಅವರು ಅಲ್ಲಿಗೆ ಎಲ್ಲ ನೋಡಿ, ಈಗ ಯಶ್ ಅವ್ರದ್ದು ಇನ್ನೊಂದು ಏನು ಗೊತ್ತಾ ನೋಡಿ, ಪ್ಲಸ್ ಪಾಯಿಂಟ್, ಎಲ್ಲ ಹೋಗಿ ಬಾಲಿವುಡ್ಗೆ ಹೋಗಿ ಎಲ್ರಿಗೂ ಗಡ್ಡ ಬಿಡಿಸಿದ್ರು. ಹೌದು. ಮೊದಲು ಹೀರೋಗಳೆಲ್ಲ ಇವ್ರು ಬೋಳ್ಸ್ಕೊಂಡು ಹೋಗ್ತಿದ್ರು ಹೌದು ಬಾಲಿವುಡ್ಗೆ. ನಾವು ಬಾಲಿವುಡ್ ಥರ ಹೀರೋಗಳು ಕಾಂಪಿಟೇಷನ್ ಕೊಡ್ಬೇಕು, ಇವ್ರು ಬೋಳ್ಸ್ಕೊಂಡು ಹೋಗೋರು. ಇವ್ರು ಹೋಗ್ಬಿಟ್ಟು ಗಡ್ಡ ಬಿಡಿಸೋರು ಎಲ್ರಿಗೂ. ಹೌದು, ಅದು ನಮ್ಮ ತಾಕತ್ತು. ರಣವೀರ್ ಸಿಂಗ್, ರಣಬೀರ್ ಕಪೂರ್, ಮತ್ತೆ ನಿಮ್ಮಲ್ಲೂ ದುರಂಧರ್. ಮೊದಲು ನಾವು ಹಿಂದಿ ಸಿನಿಮಾ ಮಾಡಬೇಕು, ನಾವು ಬೋಳ್ಸ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಕಡಿಮೆ ಎಲ್ಲ ಬೋಳ್ಸ್ಕೊಂಡು ನಾವು ಅವ್ರ ಥರ ಅವ್ರಿಗೆ ಸ್ಮಾರ್ಟಾಗಿ ಕಾಣಬೇಕು, ಆ ಥರ ಇತ್ತು. ಯಶ್ ಅವ್ರು ಹೋಗ್ಬಿಟ್ಟು ಗಡ್ಡ ಮೀಸೆ ಬಿಡಿಸಿದ್ರು. ಅದಲ್ವಾ ತಾಕತ್ತು. ಮತ್ತೆ ಸರ್ ಫೈನಲಿ ಟಾಕ್ಸಿಕ್ ಕಲೆಕ್ಷನ್ ಪ್ರೆಡಿಕ್ಷನ್ ಏನಾಗ್ಬೋದು ಸರ್ ನಿಮ್ಮ ಪ್ರಕಾರ? ಒಂದು 600 ಕೋಟಿ ಅಂತೆಲ್ಲ ಇದೆ ಆ್ಯಕ್ಚುಲಿ ಇದರಲ್ಲಿ ಬಜೆಟ್. ಸುಮ್ಮನೆ ಅಂದರೆ ಗೊತ್ತಿಲ್ಲ ಪ್ರಕಾರ. ಅದೆಲ್ಲ ನಾವು ಕರೆಕ್ಟ್ ಏನು ಇಷ್ಟು ಕಲೆಕ್ಷನ್ ಇದು ಅನ್ನೋ ಥರ ಹೇಳ್ತಾರಲ್ಲ, ಆ್ಯಕ್ಚುಲಿ ಅವೆಲ್ಲ ಫೇಕೆ. ನಾವು ಮಾತಾಡಿದ್ರು ಫೇಕೆ. ಅದು ಸುಳ್ಳು ಹೇಳಿ ಏನೋ ಒಂದು ಹೇಳ್ಕೊಬೇಕು ಅಷ್ಟೇ. ನನಗೇನೋ ಒಂದು ಅಭಿಮಾನಿಗೆ ನಾನು ಇಲ್ಲ ಒಂದು 2,000 ಕೋಟಿ ಆಗ್ಬೋದು ಅಂತ, ಆಯ್ತಾ? ಆಗ್ಬೋದು, ಗೊತ್ತಿಲ್ಲ, ಆದರೂ ಆಗ್ಬೋದು. ಯಾರು ಗೊತ್ತು? ಈಗ ವರ್ಲ್ಡ್ ವೈಡ್ ಸಖತ್ತಾಗಿದೆ ಅಂತ ಬಂದ್ಬಿಟ್ರೆ 2,000 ಕೋಟಿನೂ ಹೋಗ್ಬೋದು. ದೊಡ್ಡ ವಿಷಯನೇ ಅಲ್ವಲ್ಲ ಇವತ್ತು. ಯಾವುದು ಈಗ ಆ ಟೈಮಲ್ಲಿ ಯಾವುದೋ ಅಮೀರ್ ಖಾನ್ ಅವ್ರ ದಂಗಲ್, ಹೌದು, 1,000 ಕೋಟಿ 2,000 ಕೋಟಿ 2,000 ಕೋಟಿ ಜಪಾನ್ ಗಿಪಾನೆಲ್ಲ ಓಡಿ ಕಲೆಕ್ಟಿವ್ ಆಗಿ 2,000 ಕೋಟಿ ಅಂತ ಹೈಯೆಸ್ಟ್ ಅಂತ ಕೇಳೋದಲ್ವಾ? ಗೊತ್ತಿಲ್ಲ, ಮೇ ಬಿ ಇದು ಬ್ರೇಕ್ ಮಾಡ್ಬಿಡ್ಬೋದು. ಯಾವ ಸಿನಿಮಾ ಯಾರನ್ನ ಇಷ್ಟಪಡ್ತಾರೆ ಅಂತ ಹೇಳಿಕಾಗ. ಈಗ ಉಪ್ಪಿ ಸರ್ ಸಿನಿಮಾ, ಅವಾಗ ಉಪೇಂದ್ರ ಸಿನಿಮಾ ಜಪಾನಲ್ಲಿ ದೊಡ್ಡಿಟ್ಟು ಆ ಟೈಮಲ್ಲಂತೆ. ಜಪಾನ್ ಅವ್ರು ಇಷ್ಟಪಟ್ಟಿದ್ದಂಥದ್ದು ಉಪೇಂದ್ರ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಅವರು ರೇಟ್ ಮಾಡ್ಕೊಂಡಿದ್ರಂತೆ. ಅಲ್ಲಿ ತುಂಬ ಚೆನ್ನಾಗೋಯ್ತಂತ. ಆಗ ತುಂಬ ಇಷ್ಟಪಟ್ಟಿದ್ರಂತೆ ಉಪ್ಪಿ ಸರ್ ಹೇಳ್ತಿದ್ರು. ಗೊತ್ತಿಲ್ಲ ನಂಗೆ ಯಾವ ಕ್ಯಾರೆಕ್ಟರ್ ಈಗ ಇದು ಯಾರು ಇಷ್ಟ ಆಗೋದು ಗೊತ್ತಿಲ್ಲ. ಯಾವ ಕಂಟ್ರಿ ಅವ್ರು ಇಷ್ಟಪಟ್ಟು ಬಿಡ್ತಾರೋ ಸಡನ್ ಆಗಿ ಹೇಳೋಕ್ಕಾಗಲ್ಲ ಅದೆಲ್ಲ. ಸೊ ಕಲೆಕ್ಷನ್ ವೈಸ್ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅದು ಪ್ರೊಡ್ಯೂಸರ್ಗಷ್ಟೇ ಗೊತ್ತಿರ್ತದೆ ಇಷ್ಟು ಕಲೆಕ್ಷನ್ ಬಂತು ಅನ್ನೋದು ಎಕ್ಸಾಕ್ಟ್ ಕರೆಕ್ಟಾಗಿ. ಈಗ ಸುಮ್ಮನೆ ನಾವು ಉತ್ಪ್ರೇಕ್ಷೆ ಏನು ಹೇಳ್ಕೊಂಡ್ರೆ ಉತ್ಪ್ರೇಕ್ಷೆ ಅನಿಸುತ್ತೆ. ಅದು ಒಂದು 2,000 ಕೋಟಿ ಮಾಡ್ಬೋದು ಅಂದರೆ ಆಗಲ್ಲ. ಉತ್ಪ್ರೇಕ್ಷೆ ಗೊತ್ತಿಲ್ಲ, ಮಾಡ್ಲೂಬೋದು, ಆಗ್ಲೂಬೋದು, ಆಗಲ್ಲ ಅಂತ ಇವತ್ತಿನ ಕಾಲಘಟ್ಟದಲ್ಲಿ ದೊಡ್ಡ ವಿಷಯ ಅಲ್ಲ, ಆಗ್ಬಿಡ್ಬೋದು. ಯಾಕಂದ್ರೆ ಈಗ KGF 1 1,000 ಕೋಟಿ ಅಂತ ಹೇಳೋದು. 2 ಅದೇ KGF 1 1,000 ಕೋಟಿ ಅಂತ ಅಂದಮೇಲೆ ಇದು ಒಂದು ಸ್ಟೆಪ್ ಮುಂದೆನೇ ಇದೆ. ಇವತ್ತು ಇದಿರೋ ಕ್ರೇಜ್ಗೆ, ಟಾಕ್ಸಿಕ್ ಇರೋ ಕ್ರೇಜ್ಗೆ, ಅದನ್ನ ನಾನು ಅವತ್ತು ಹೇಳಿದ್ನಲ್ಲ, ಹಿಟ್ ಫ್ಲಾಪ್ ಮೇಲೆ ಮೀರು ಹೋಗ್ಬಿಟ್ಟಿದ್ದಾರೆ ಈಗ ಟಾಕ್ಸಿಕ್ ಎಲ್ಲ. ಹಿಟ್ ಫ್ಲಾಪ್ ಅಂತ ನೀವು ಅದನ್ನು ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಕಂಟೆಂಟ್ ಚೆನ್ನಾಗಿದೆಯಾ ಇಲ್ವಾ ಅಷ್ಟೇ ಬರೋದು ಫೈನಲ್ ಟಾಕ್. ಬಿಟ್ಟರೆ ಕಲೆಕ್ಷನ್ ವೈಸ್ ನೀವು ಮಾತಾಡೋಕ್ಕೆ ಆಗಲ್ಲ ಅದ್ರ ಬಗ್ಗೆ. ನೀವು ಡೆಫಿನೆಟ್ಲಿ ದೊಡ್ಡ ಮಟ್ಟದ ಕಲೆಕ್ಷನ್ ಇರುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ. ಸೊ ನಿಮ್ಮ ಸಿನಿಮಾ ಕೂಡ ಸದ್ಯದಲ್ಲೇ ಶುರುವಾಗುತ್ತೆ ಅಂತ ಹೇಳ್ತಿದ್ದೀರಾ, ಒಳ್ಳೇದಾಗಲಿ. ಸೊ ಯಶ್ ಅವ್ರ ಬಗ್ಗೆ ನೀವು ಬರೆದಿದ್ದಾಗಲಿ ಅಥವಾ ಏನು ಹಾಡಲ್ಲಿ ತೋರಿಸಿದ್ದಾಗಲಿ ಅದೆಲ್ಲವೂ ಕೂಡ ಆಲ್ಮೋಸ್ಟ್ ಕಾಕತಾಳೀಯ ಅನ್ನೋ ಥರ ಅವ್ರ ರಿಯಲ್ ಲೈಫಲ್ಲೂ ಆಗ್ತಿದೆ. ಸೊ ನಿಮಗೂ ಒಳ್ಳೇದಾಗಲಿ ನಿಮ್ಮ ಒಂದು ಸಾಂಗಲ್ಲಿ ಬರೆದಿದ್ದು, ಆಸೆ ಬಿಟ್ಟ ಬುದ್ಧ ಜಗತ್ತನ್ನೇ ಗೆದ್ದ, ಜಗತ್ತನ್ನೇ ಗೆಲ್ಲುವ ಆಸೆ ನಂದಮ್ಮ. ಹಂಗೆ ಆಗ್ತಾ ಇದ್ದಾರೆ, ಹಂಗೆ ಆಗ್ತಿದೆ. ಜಗತ್ತನ್ನೇ ಗೆಲ್ಲಕ್ಕೆ ಹೋಗ್ತಾ ಇದ್ದಾರೆ, ಜಗತ್ತನ್ನೇ ಗೆಲ್ಲಿ ಅವರು. ಅದು ಅವ್ರಿಗಿದೆ, ಆ ತಾಕತ್ತು ಅವ್ರಿಗಿದೆ. ನಮ್ಮ ಕನ್ನಡ ಸ್ಟಾರು, ಕನ್ನಡದವರು ಅನ್ನೋದು ನಮ್ಮ ಅಭಿಮಾನ ಇರಬೇಕು. ನಮ್ಮೂರು ಬೆಳೀತಾ ಇದ್ದಾರೆ, ನಮ್ಮೂರಲ್ಲಿ ಕನ್ನಡನ ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ಅಭಿಮಾನ ಇಟ್ಕೊಂಡಾಗ ನಮ್ಗೆ ಎಲ್ಲವೂ ಚೆನ್ನಾಗಿ ಕಾಣುತ್ತೆ. ಸೊ ಅದು ಮಾಡಿದ್ದಾರೆ. ಅಟ್ಲೀಸ್ಟ್ ಅಲ್ಲಿವರೆಗೂ ನಮ್ಮ ಈಗ ಸೌತಲ್ಲಿ ಎಲ್ಲರೂ ಹೋಗಿದ್ರು, ತಮಿಳವ್ರು ಹೋಗಿದ್ರು, ತೆಲುಗು ಇಂಡಸ್ಟ್ರಿಯಿಂದ ಹೋಗಿದ್ರು, ಕನ್ನಡದಿಂದ ನಾವು ಅಂದರೆ ಮಾಡಿದ್ರು. ಬೇರೆಯವರು ಹೋಗಿಲ್ಲ ಅಂತಲ್ಲ, ಬಟ್ ಒಂದು ಕನ್ನಡನ ರೆಪ್ರೆಸೆಂಟ್ ಮಾಡಿ ಈ ಲೆವೆಲ್ಗೆ ನಾವು ಬಂದು ನಿಂತ್ಕೊಳ್ಬೇಕಂದ್ರೆ ಈಗಲೇ ಸಾಧ್ಯ ಆಗಿದ್ದು. ಯಶೋರ್ ಮುಖಾಂತರ ಸಾಧ್ಯ ಆಗಿರೋದು. ಎಸ್ ಸರ್, ಕನ್ನಡಿಗರಾಗಿ ವಿ ವಿಲ್ ಹೋಪ್ ಫಾರ್ ದ ಬೆಸ್ಟ್ ಅಂಡ್ ನಿಮಗೂ ಆಲ್ ದ ಬೆಸ್ಟ್ ಸರ್. ನಿಮ್ಮ ಜೊತೆ ಮಾತಾಡಿದ್ದು ಖುಷಿ ಆಯಿತು. ಟಾಕ್ಸಿಕ್ ಒಂದು ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಮಟ್ಟದಲ್ಲಿ ಅದು ಕಲೆಕ್ಷನ್ ಆಗಲಿ, ನೀವು ಹೇಳ್ದಂಗೆ 2,000 ಕೋಟಿ ದಾಟ್ಲಿ ಟಾಕ್ಸಿಕ್ ಕಲೆಕ್ಷನ್. ಆಲ್ ದಿ ಬೆಸ್ಟ್. ಎಸ್ ಸರ್, ಥ್ಯಾಂಕ್ ಯು ಸರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.